ತಾಯಿಯ ಹಾಲು ತನ್ನ ಮಗುವಿಗೆ ಮಾತ್ರ, ಆದರೆ ಗೋಮಾತೆಯ ಹಾಲು ತನ್ನ ಕರುವಿಗೆ ಮಾತ್ರವಲ್ಲ, ಎಲ್ಲರಿಗೂ ದೊರಕುತ್ತದೆ. ಹುಲ್ಲು ಕಸ ಕಡ್ಡಿಗಳನ್ನು ತಿಂದ ದನ ಪವಿತ್ರ ಹಾಲನ್ನು ಕೊಡುತ್ತದೆ. ಜೊತೆಗೆ ದೇವರ ಅಭಿಷೇಕ ಮತ್ತಿತರ ಕಾರ್ಯಗಳಿಗೆ ಇದು ಅಗತ್ಯವಾಗಿದೆ ಎಂದು ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಅವರು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ನಂದಿನಿ ಗೋಶಾಲೆಯ ಉದ್ಘಾಟನೆ ಮತ್ತು ಗೋಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನೂತನ ಗೋಶಾಲೆಯಲ್ಲಿ ಕಪಿಲ ದನಕರುವಿಗೆ ಗೋಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭ ಶಾಸಕ ಓಮನತ್ ಖೋಟ್ಯಾನ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್, ದೇವಳದ ಮೊಕ್ತೇಸರ ವಾಸುದೇವಾಶ್ರನ್ನ, ಸನತ್ ಕುಮಾರ್ ಶೆಟ್ಟಿ ಕೊಡೆತೂರ್ಗುತ್ತು, ಗಿರೀಶ್ ಶೆಟ್ಟಿ ಕಟೀಲು ಮೊದಲಾದವರು ಉಪಸ್ಥಿತರಿದ್ದರು. ಆದರೆ ಆ ಎರೆಹುಳ ಗೊಬ್ಬರದಲ್ಲಿರುವಂತಹ ಪೌಷ್ಟಿಕವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಂತ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತಾ, ದೀಪಾವಳಿ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ, ಹೊಸ ಜೀವನಕ್ಕೆ ನಮಗೆ ಒಂದು ಹೊಸ ಸ್ಫೂರ್ತಿಯನ್ನು ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಆಶಿಸುತ್ತಾ ಪರಮ ಪೂಜ್ಯ ಯತಿವರ್ಯರ ಆಶೀರ್ವಾದಗಳನ್ನು ಬೇಡುತ್ತಾ ನನ್ನ ಎರಡು ಮಾತನ್ನು ನಾವು ಅದರ ಎಣ್ಣೆ, ಅದರ ಮಾರವಾಗ ಎಲ್ಲ ಆಗುತ್ತದೆ. ಅದರ ಹಿಂಡಿ ಹಿಂಡಿ ಅದರ ಮಾರವಾಗ ಎಲ್ಲ ಆಗುತ್ತಿತ್ತು. ಕೇವಲವಾದ ಹಿಂಡಿಯನ್ನು ಆಗೋದಿತ್ತು. ಬಾಳೆಹಣ್ಣು ನಾವು ತಿನ್ನೋದು, ಬಿಸಿಲು ತೊಳಿಕೊಳ್ಳೋದು. ಹಲಸಿನ ಹಣ್ಣು ನಾವು ತಿನ್ನೋದು, ಅದರ ಸಿಪ್ಪೆಯನ್ನು ತೊಳಿಕೊಳ್ಳೋದು. ತರಕಾರಿ ನಾವು ತಿನ್ನೋದು, ಅದರ ಸಿಪ್ಪೆ ತೊಳಿಕೊಳ್ಳೋದು. ಆಹಾರವಾಗ ನಾವು ತಿನ್ನೋದು, ಅದರ ಕಸದ ಭಾಗ ನಾವು ಕೊಡೋದು. ಆದರೆ ನಮಗೆ ಬೇಡವಾದ ಕಸದ ಭಾಗವನ್ನು ತಿಂದು ನನಗೆ ಬೇಕಾದ ಪೌಷ್ಟಿಕ ಆಹಾರವನ್ನು ಕೊಡುವ ನಿಜವಾದ ತಾಯಿ ಅಂದರೆ ಆ ಗೋಮಾತೆಯ ಭಗವಂತನ ವಿಶೇಷವಾದ